ನಮಸ್ತೆ ಫ್ರೆಂಡ್ಸ್, ಗುಡ್ ಫುಡ್ ಲ್ಯಾಂಡ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಇದು ನೋಡಿ, ಹಾಲಿನ ಕೆನೆಯಿಂದ ಮಾಡಿದಂತಹ ತುಪ್ಪ ಸುಮಾರಾಗಿದೆ ನೋಡಿ. ಒಂದು ಡಬ್ಬ ಫುಲ್ಲಾಗಿದೆ. ನಾನು ಸಾಧಾರಣ ಒಂದು 4-5 ಕಪ್ಪು ಕೆನೆ ಇತ್ತು, ಅದರಿಂದ ನೋಡಿ ತೆಗೆದ ಇದು ಪನ್ನೀರ್ ಕೂಡ. ಮತ್ತು ಉಳಿದ ನೀರನ್ನು ನಾವು ಚಪಾತಿ ಎಲ್ಲ ಮಾಡುವಾಗ ಉಪಯೋಗ ಮಾಡ್ಬೋದು. ಇದು ನೋಡಿ ಹಾಲಿನ ಕೆನೆ. ನಾನು ಸುಮಾರು ದಿನದಿಂದ ಹಾಲಿನ ಕೆನೆ ತೆಗೆದು ಫ್ರಿಜ್ಜಲ್ಲಿ ಇಟ್ಟಿದ್ದೆ. ನಾನು ಅದಕ್ಕೆ ಮೊಸರು ಏನು ಹಾಕಲಿಲ್ಲ. ನಾನು ಇದು ಖಾಲಿ ಹಾಲಿನ ಕೆನೆ ಮಾತ್ರ. ಇದನ್ನು ನೋಡಿ, ಈ ಬೀಟರಲ್ಲಿ ಚೆನ್ನಾಗಿ ಈ ರೀತಿ ಬೀಟ್ ಮಾಡಿ ತುಂಬ ಸಾಫ್ಟಾಗಿ ಬರ್ತದೆ. ಈ ರೀತಿ ಬೆಣ್ಣೆ ಥರ ಆದಾಗ ಸ್ವಲ್ಪ ಒಂದು 1/4 ಲೋಟದಷ್ಟು ನೀರು ಹಾಕಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಒಂದು 7ರಿಂದ 10 ನಿಮಿಷ ಅಷ್ಟೇ, 10 ನಿಮಿಷ ಬೇಡ, ಅದರೊಳಗೆ ಬೆಣ್ಣೆ ಬರ್ತದೆ ನೋಡಿ. ಈಗ ಬೆಣ್ಣೆ ಎಲ್ಲ ಚೆನ್ನಾಗಿ ಬಂದಿದೆ ನೋಡಿ, ಬೀಟರಲ್ಲಿ ಸಿಗ್ತದೆ ನೋಡಿ, ಕಾಣ್ತಾ ಇದೆ. ಒಂದು 7-8 ನಿಮಿಷ ಅಷ್ಟೇ ಸಾಕು ಮಾಡಲಿಕ್ಕೆ. ಚಮಚದಲ್ಲಿ ಸಹ ಮಾಡ್ಬೋದು. ಇದನ್ನು ನಾನೀಗ ನೋಡಿ ತೆಗಿತಾ ಇದ್ದೇನೆ. ಮಿಕ್ಸಿ ಜಾರಿಗೆಲ್ಲ ಹಾಕುವ ಅಗತ್ಯ ಇಲ್ಲ. ಕಷ್ಟ ಆಗ್ತದೆ ಅನಿಸೋರು ಸ್ವಲ್ಪ ಹಾಕ್ಕೊಳ್ಬಹುದು. ನಾನು ಮಾತ್ರ ಕೈಯಲ್ಲೇ ಮಾಡೋದು ಯಾವಾಗಲೂ. ನೋಡಿ ಇಷ್ಟು ಬೆಣ್ಣೆ ಸಿಕ್ಕಿದೆ ನೋಡಿ, ತುಂಬ ಬೆಣ್ಣೆ ಸಿಕ್ಕಿದೆ. ಇದರಲ್ಲೊಂದು 20-25 ದಿನದ ಹಾಲಿನ ಕೆನೆ ಇತ್ತು. ಸಾಧಾರಣ ಒಂದು 5 ಕಪ್ ಇರ್ಬೋದು ನೋಡಿ. ಇಷ್ಟು ಬೆಣ್ಣೆ ಸಿಕ್ಕಿದೆ. ಇದನ್ನು ಸ್ವಲ್ಪ ನಾವು ಮೊಸರು ಹಾಕಲಿಲ್ಲ, ಆದರೂ ಸಹ ಸ್ವಲ್ಪ ಸ್ಮೆಲ್ ಇರ್ತದೆ ಅಂತ ಒಂದು ಸಲ ನೀರು ಹಾಕಿ ನಾನು ತೊಳಿತೇನೆ. ಇದನ್ನು ಈ ರೀತಿ ನೋಡಿ, ಸ್ವಲ್ಪ ನೀರಿನ ಜೊತೆ ಈ ರೀತಿ ಮಿಕ್ಸ್ ಮಾಡಿ ಸ್ವಲ್ಪ ತೊಳೆದು ಆ ನೀರನ್ನು ನಾನು ಬಿಸಾಡ್ತೇನೆ, ಅದು ಬೇಡ. ಈಗ ನೋಡಿ ಬೆಣ್ಣೆ ಈಗ ರೆಡಿಯಾಗಿದೆ. ಈಗ ನಾನಿದನ್ನು ತುಪ್ಪ ಮಾಡಲಿಕ್ಕಂತ ಗ್ಯಾಸ್ನಲ್ಲಿ ಇಡ್ತಾ ಇದ್ದೇನೆ. ಇದನ್ನೀಗ ನಾನು ಜೋರು ಉರಿಯಲ್ಲಿ ಒಂದು ಸಲ ಬೆಣ್ಣೆ ಪೂರ ಕರಗುವವರೆಗೆ ಇದನ್ನು ಬಿಸಿ ಮಾಡ್ತೇನೆ ನಾನು ಜೋರು ಉರಿಯಲ್ಲಿ. ಇನ್ನೊಂದು ಗ್ಯಾಸಲ್ಲಿ ನೋಡಿ, ನಾನು ಸ್ಟವಲ್ಲಿ ಪನ್ನೀರಿದು ಉಳಿದಿದೆ ನೋಡಿ ಅದರದ್ದು ನೀರು. ಆ ನೀರನ್ನು ನಾನೀಗ ಬಿಸಿ ಆಗಲಿಕ್ಕೆ ಇಟ್ಟಿದ್ದೇನೆ. ಅದಕ್ಕೆ ಲಿಂಬೆ ಹುಳಿ ಅಥವಾ ವಿನಿಗರ್ ಹಾಕುವ ಅಗತ್ಯ ಇಲ್ಲ. ಒಂದು ಕುದಿ ಬಂದರೆ ಪನ್ನೀರ್ ಚೆನ್ನಾಗಿ ಸಿಗ್ತದೆ ನಮಗೆ. ಇದು ಬೆಣ್ಣೆ ಪೂರ ಕರಗುವವರೆಗೆ ಹೈ ಫ್ಲೇಮಲ್ಲಿಟ್ಟು ಬೆಣ್ಣೆ ಪೂರ ಕರಗಿದ ನಂತರ ಮೆಲ್ಲ ಉರಿಯಲ್ಲಿ ತುಪ್ಪ ಕಾಯಿಸಬೇಕಾಗ್ತದೆ. ಇದರಲ್ಲಿ ನೋಡಿ ಈಗ ಕುದಿ ಬರ್ತಾ ಉಂಟು. ನೀವಿನ್ನೂ ನನ್ನ ಚಾನಲ್ ಗುಡ್ ಫುಡ್ ಲ್ಯಾಂಡನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನಿಮಗೆ ಇಷ್ಟ ಆದರೆ ಲೈಕ್ ಬಟನನ್ನು ಪ್ರೆಸ್ ಮಾಡಿ ಮತ್ತು ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡೋದನ್ನು ಖಂಡಿತ ಮರಿಬೇಡಿ. ನೋಡಿ ಈಗ ನೀರಾಗಿದೆ. ಈಗ ನಾನು ಉರಿಯನ್ನು ಮೆಲ್ಲ ಮಾಡಿದ್ದೇನೆ. ಮೆಲ್ಲ ಉರಿಯಲ್ಲಿ ಇದು ಕುದಿಯಲಿ. ಆಗಾಗ ಈ ರೀತಿ ಸೌಟನ್ನು ಸ್ವಲ್ಪ ತಿರುಗಿಸ್ತಾ ಇರಬೇಕಾಗ್ತದೆ ನೋಡಿ. ಆಗ್ತಾ ಉಂಟು. ಈ ಬಿಳಿ ನೊರೆ ಪೂರ ಹೋಗುವವರೆಗೆ ನಾವಿದನ್ನು ಬಿಸಿ ಮಾಡಲಿಕ್ಕಿದೆ ನೋಡಿ. ಇನ್ನೊಂದು ಗ್ಯಾಸಲ್ಲಿದ್ದ ಇದು ಅದರಲ್ಲಿ ಪನ್ನೀರು ಬಿಟ್ಟಿದೆ ನೋಡಿ, ಚೆನ್ನಾಗಿ ಬಿಟ್ಟಿದೆ. ಇದನ್ನು ನಾನೀಗ ಹಾಗೇ ಬಿಟ್ಟು ತಣ್ಣಗಾದ ನಂತರ ಒಂದು ಸ್ಟ್ರೈನರಲ್ಲಿ ಇದನ್ನೀಗ ನಾನು ಸ್ಟ್ರೈನ್ ಮಾಡ್ತೇನೆ ನೋಡಿ. ಎಷ್ಟು ಪನ್ನೀರ್ ಸಿಕ್ಕಿದೆ ನೋಡಿ. ಇದನ್ನು ನಾನು ಪರೋಟ ಮಾಡಲಿಕ್ಕೆ ಉಪಯೋಗ ಮಾಡ್ತೇನೆ. ಹೆಚ್ಚಾಗಿ ತುಪ್ಪ ಮಾಡಿದಾಗ ಈ ರೀತಿ ಉಳಿದ ಪನ್ನೀರಲ್ಲಿ ಈರುಳ್ಳಿ ತುಂಬ ಹಾಕಿ ಸ್ವಲ್ಪ ಮಸಾಲೆ ಎಲ್ಲ ಹಾಕಿ ನಾನು ಪರೋಟ ಮಾಡ್ತೇನೆ. ಇದರಲ್ಲಿ ಬಟಾಟೆ ಹಾಕದೆ ಪನ್ನೀರ್ ಹಾಕಿಯೇ ಮಾಡುವಂಥ ಪರೋಟ, ಅದು ತುಂಬ ರುಚಿಯಾಗಿ ಬರ್ತದೆ. ಈ ನೀರನ್ನು ನಾನು ಚಪಾತಿ ಅಂಟು ಮಾಡಲಿಕ್ಕೆ ಅಥವಾ ದಾಲ್ ರಸಮ್ ಮಾಡುವಾಗೆಲ್ಲ ಹಾಕ್ಕೊಳ್ಬಹುದು ನಾವು ನೋಡಿ. ಇಷ್ಟು ಪನ್ನೀರ್ ಸಿಕ್ಕಿದೆ ನನಗೀಗ, ಸಾಧಾರಣ ಒಂದು 1.5 ಕಪ್ಪಿನಷ್ಟು. ಈಗ ನೋಡಿ ಬಿಳಿ ನೊರೆ ಪೂರ ಕಡಿಮೆ ಆಯಿತು ನೋಡಿ, ಖಾಲಿ ಬಬಲ್ಸ್ ಇದೆ ಅಷ್ಟೇ, ಬಿಳಿ ನೊರೆ ಇಲ್ಲ ಇದರಲ್ಲಿ. ತುಪ್ಪದ ತಳದಲ್ಲಿ ಸಣ್ಣ ಸಣ್ಣ ಪೀಸ್ ಕೋವಾ ಇದೆ ನೋಡಿ, ಸಣ್ಣ ಸಣ್ಣ ರೀತಿಯಲ್ಲಿ ನೋಡಿ. ಅದು ಬೇಕಿದ್ದರೆ ಮೊದಲೇ ನಾವು ಬಿಳಿ ಇರುವಾಗಲೇ ತೆಗೆದು ಪಕ್ಕಕ್ಕಿಟ್ಟರೆ ಸ್ವೀಟ್ ಮಾಡುವಾಗ ಹಾಕ್ಕೊಳ್ಬಹುದು. ನಾನು ತೆಗೆದಿಲ್ಲ ಇದನ್ನು. ಅದು ಸ್ವಲ್ಪ ಕೆಂಪಗಾಗುವಾಗ ನಾನೀಗ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನ್ನಷ್ಟು ಮೆಂತೆ ಕಾಳು ಮತ್ತೊಂದು ತುಳಸಿ ಎಲೆ ಇದನ್ನು ಹಾಕ್ತೇನೆ. ಹಾಕಿ ಗ್ಯಾಸ್ ಆಫ್ ಮಾಡಿ ಬಿಡ್ತೇನೆ ನಾನು, ಇಲ್ಲಾಂದರೆ ಮತ್ತೆ ಕಪ್ಪಾಗುವ ಚಾನ್ಸಸ್ ಇರ್ತದೆ. ತುಪ್ಪ ಬಣ್ಣ ಹಳದಿ ಇರುವುದಿಲ್ಲ, ಸ್ವಲ್ಪ ಡಾರ್ಕ್ ಬಣ್ಣ ಬರ್ತದೆ, ಅದಕ್ಕೋಸ್ಕರ. ಇದು ನೋಡಿ, ಅದು ಗ್ಯಾಸ್ ಆಫ್ ಮಾಡಿದರೆ ಸಹ ಚೆನ್ನಾಗಿ ಕುದೀತಾ ಉಂಟು ನೋಡಿ. ಅಂದರೆ ನಾನೀಗ ಇದನ್ನು ಐರನ್ ಕಡಾಯಿಯಲ್ಲಿ ಮಾಡ್ತಾ ಇದ್ದೇನೆ, ಕಬ್ಬಿಣದ. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಸುಲಭದಲ್ಲಿ ತುಪ್ಪ ಮಾಡಬಹುದು ಅಂತ. ಇದನ್ನೀಗ ನಾನು ಸ್ಟೀಲ್ನ ಡಬ್ಬಿಗೆ ನೋಡಿ ಹಾಕ್ತಾ ಇದ್ದೇನೆ. ಸ್ವಲ್ಪ ತಣ್ಣಗಾಗಿದೆ ಅಷ್ಟೇ, ಅಂದರೆ ತುಂಬ ಅಲ್ಲ, ಸ್ವಲ್ಪ ಬಿಸಿ ಇರುವಾಗಲೇ ಇದನ್ನು ಸ್ವಲ್ಪ ಹಾಕಿ ಇದರಲ್ಲಿ ಸ್ಟ್ರೈನರ್ ಮಾಡಿ ಹಾಕಿ 2 ದಿನ ಇಟ್ಟರೆ ಚೆನ್ನಾಗಿ ಗಟ್ಟಿ ಆಗ್ತದೆ ನೋಡಿ. ತುಪ್ಪ ರೆಡಿ ಆಯಿತು. ಖಂಡಿತ ನಿಮ್ಮ ಮನೆಯಲ್ಲಿ ಸಹ ಹಾಲಿನ ಕೆನೆ ಇದ್ದರೆ ಟ್ರೈ ಮಾಡಿ ನೋಡಿ. ನಿಮಗೆ ಚಪಾತಿ ಮಾಡುವಾಗ ಅಥವಾ ಯಾವುದೇ ದೋಸೆ ಹಾಕುವಾಗೆಲ್ಲ ಹಾಕಲಿಕ್ಕೆ ಈ ತುಪ್ಪ ಒಳ್ಳೆಯದಾಗ್ತದೆ. ಪರಿಮಳ ಕೂಡ ಅಷ್ಟೇ ಚೆನ್ನಾಗಿದೆ. ತುಪ್ಪ ಕೊನೆಯಲ್ಲಿ ಪರಿಮಳ ಬರುವಾಗಲೇ ನಮಗೆ ಗೊತ್ತಾಗ್ತದೆ ಎಷ್ಟು ಚೆನ್ನಾಗಿ ಆಗಿದೆ ತುಪ್ಪ ಅಂತ ನೋಡಿ. ಮರಳಾದ ತುಪ್ಪ ರೆಡಿ ಆಯಿತು.
ನಾಳೆ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿಯಾಗ್ತೀನಿ. ನೋಡಿದೆಲ್ಲ ವೀಕ್ಷಕರಿಗೆ ಧನ್ಯವಾದ.